DCM ಅವರು CM ಆಗಬೇಕು ಅಂತ ಎಲ್ರಿಗೂ ಆಸೆ ಇದೆ, ಎಲ್ರಿಗೂ ಆಸೆ ಇರುತ್ತೆ, ನನಗೂ ಆಸೆ ಇದೆ. DK ಸುರೇಶ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೀವು ಘಳಿಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ಬೆಂಗಳೂರಿನಲ್ಲಿ ಕೈನ ಮಾಜಿ ಸಂಸದ DK ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 31ರವರೆಗೆ ಏನೂ ಮಾತಾಡಬೇಡಿ ಎಂದಿರುವಂತಹ KN ರಾಜಣ್ಣ ಏನೇನು ಸಲಹೆ ಕೊಡ್ತಾರೋ ಕಾದು ನೋಡೋಣ. ಬೆಂಗಳೂರಿನಲ್ಲಿ DK ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಕ್ರಾಂತಿ ನಂತರ ಏನಾದರೂ ಡೆಲ್ಲಿಗೆ ಹೋಗ್ಲಿಕ್ಕೆ ಕೆಲವು ಶಾಸಕರುಗಳು ರೆಡಿಯಾಗಿರುವಂಥದ್ದು, ಅವ್ರಿಗೂ ಆಸೆ ಇರುವಂಥದ್ದು DK ಶಿವಕುಮಾರ್ ಸೇವ್ ಮಾಡಬೇಕು ಅಂತ. ಎಲ್ರಿಗೂ ಆಸೆ ಇದೆ, ನನಗೂ ಆಸೆ ಇದೆಯಪ್ಪ. ನನಗೆ ಆಸೆ ಇಲ್ಲ ಅಂತ ಯಾವ ಥರ ಹೇಳಿದ್ದೀನ ನಾನು ಯಾವ ಥರ ಆಸೆ ಇಲ್ಲ ಅಂತ ಹೇಳಿದ್ದೀನ? ನಿನ್ನೆ ಅವರು ರಾಮೋತ್ಸವ ಮಾಡ್ತಾ ಇದ್ದಾರೆ ಅವ್ರ ತಾಲೂಕಿನಲ್ಲಿ. ಸೊ ಹಾಗಾಗಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಬರಬೇಕು ಅಂತೇಳಿ ಅವರ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ಆಹ್ವಾನವನ್ನು ಮಾಡಿದ್ರು. ರಾಮೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಇವತ್ತು ಕುಣಗಲ್ ಉತ್ಸವ ಇದೆ, ಪ್ರತಿಭಾ ಪುರಸ್ಕಾರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ನೀವು ಗಳಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಇನ್ನೂ ಫಿಕ್ಸ್ ಮಾಡಿಲ್ವಲ್ಲ, ಶುಭಗಳಿಗೆ ಶುಭ ಲಗ್ನ ಎಲ್ಲ ನೀವು ಫಿಕ್ಸ್ ಮಾಡಿದ್ರೆ ನಡೆಯುತ್ತೆ. ನೀವು ಫಿಕ್ಸ್ ಮಾಡಿದಾಗ ಶಾಸಕರೇ ಫಿಕ್ಸ್ ಮಾಡ್ತಾ ಇದ್ರು, ಯಾಕೋ ಈಗ ಸುಮ್ಮನಾಗಿದ್ದಾರೆ. 9ನೇ ತಾರೀಕು ಡೆಲ್ಲಿಗೆ ಹೋಗಿ ಬಂದಿದ್ದು ನೋಡಿದ್ವಿ. ಅಧಿವೇಶನ ಆದ್ಮೇಲೆ ಕರೆದು ಒಂದು ತೀರ್ಮಾನ ಮಾಡ್ತಾರೆ ಅಂತ ನಿರೀಕ್ಷೆಗಳು ಶಾಸಕರಲ್ಲಿತ್ತು. ಸಹಜವಾಗಿ ಡೆವಲಪ್ಮೆಂಟ್ ಆದ್ಮೇಲೆ ಎಲ್ಲರಲ್ಲೂ ಆ ನಿರೀಕ್ಷೆ ಇದೆ. ಇಲ್ಲಿಯ ತನಕ ಹೈಕಮಾಂಡ್ ಆ ಥರದ ನಿರ್ಧಾರ ಹೋಗದೆ ಇರೋದು ನೋಡಿದೆ. ಹೈಕಮಾಂಡ್ ಇನ್ನೂ ಈ ವಿಚಾರಕ್ಕೆ ನೀವು ಮುಹೂರ್ತ ಫಿಕ್ಸ್ ಮಾಡಿ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ವಾ? ನೀವು ಮುಹೂರ್ತ ಫಿಕ್ಸ್ ಮಾಡೋದನ್ನ ಕಾಯ್ತಾ ಇದ್ದೀವಿ. ಚುನಾವಣೆ ಪ್ರಕ್ರಿಯೆಗಳು ನಡಿಬೇಕಾದ್ರೆ ಚುನಾವಣೆಯಲ್ಲಿ ಒಂದಷ್ಟು ಮೇಲುಸ್ತುವಾರಿಯನ್ನ ಹಾಕೋಂಥದ್ದು. ನಮ್ಮ ರಾಜ್ಯಕ್ಕೂ ಸಾಕಷ್ಟು ಜನ ವೀಕ್ಷಕರನ್ನ ನೇಮಕ ಮಾಡಿದ್ರು. ಸೊ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಒಂದು ಅವರನ್ನು ನಿಯೋಜನೆ ಮಾಡಿದ್ದಾರೆ. ಅದು ಪಕ್ಷದ ಕೆಲಸ ಮಾಡ್ತಾರೆ. ಜಾರ್ಜ್ ಅವ್ರನ್ನೂ ಮಾಡಿದ್ದಾರೆ ಕೇರಳಗೆ. ನಿರಂತರ ಅದು ನೀವು ಮುಹೂರ್ತ ಫಿಕ್ಸ್ ಮಾಡಿದಾಗ ಈಗ ಸದ್ಯಕ್ಕೆ ಏನಿಲ್ಲ ಗುರು, ನೀವು ಮುಹೂರ್ತ ಫಿಕ್ಸ್ ಮಾಡಿದ್ರೆ ಆಯ್ತು, ಕ್ಲೋಸ್. ಈಗ ನೀವೇ ಹೈಕಮಾಂಡ್. ನನಗೆ ಮಾರ್ಚ್ 31 ತನಕ ಏನು ಆಗಲ್ಲ, ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನ ಕಾದ್ ನೋಡೋಣ. ಏನೇನು ಸಲಹೆಗಳು ಕೊಡ್ತಾರೆ, ಯಾರ್ಯಾರು ಸಲಹೆಗಳು ಏನೇನು ಕೊಡ್ತಾ ಇರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.